Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah, chapter 58, verse 11. I will always guide you and satisfy you with good things. ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಚನ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವನು. ದೇವರು ಇವತ್ತು ನಮಗೆ ಕೊಡುತ್ತಿರುವಂತಹ ಈ ವಾಗ್ದಾನದ ವಾಕ್ಯವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಈ ವಾಕ್ಯವನ್ನು ನಾವು ನಂಬೋಣ. ಇಂದಿನ ವಾಕ್ಯ ನಮಗೆ ತಿಳಿಸುತ್ತಾ ಇದೆ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುವನು ಎಂಬುದಾಗಿ. ಹೌದು, ನಮ್ಮ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ನಾನು ನಿಮ್ಮನ್ನು ನಿತ್ಯವೂ ನಡೆಸುತ್ತೇನೆ ಎಂಬುದಾಗಿ. ಈ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡು ಈ ವಾಕ್ಯವನ್ನು ನಾವು ನಂಬುವಾಗ ಕರ್ತನು ನಮ್ಮ ಮಾರ್ಗದರ್ಶಕನಾಗಿ ದಿನನಿತ್ಯ ನಮ್ಮನ್ನು ನಡೆಸುತ್ತಾನೆ. ಪ್ರಿಯರೇ, ನಮ್ಮ ದೇವರು ಎಂತಹ ಒಂದು ಭರವಸೆಯ ಮಾತನ್ನು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ದೇವರು ಆದಿಯಿಂದ ಅಂತ್ಯದವರೆಗೆ ಇರುವಾತನು. ಆತನು ಅಲ್ಫವೂ ಒಮೇಗವೂ ಆಗಿರುವಾತನು. ಆತನು ಎಂದೆಂದಿಗೂ ನಮ್ಮ ಜೊತೆಗಿರುವಾತನು. ಆದುದರಿಂದಲೇ ಈ ಹೊತ್ತು ಈ ಮಾತನ್ನು ನಮಗೆ ತಿಳಿಸ್ತಾ ಇದ್ದಾರೆ, ನಾನು ನಿಮಗೆ ನಿತ್ಯವೂ ನಡೆಸುವೆನು ಎಂಬುದಾಗಿ. ಈ ಮಾತನ್ನು ನಾವು ಸಂದೇಹವಿಲ್ಲದೆ ನಂಬೋಣ. ಪ್ರಿಯರೇ, ನಮ್ಮ ದೇವರು ಒಂದು ಕ್ಷಣವಾದರೂ ಕೂಡ ನಮ್ಮನ್ನು ಮರೆತು ಹೋಗುವುದಿಲ್ಲ, ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆತನು ನಮಗೆ ಕೈ ಬಿಡುವುದಿಲ್ಲ. ಈ ಹೊತ್ತು ನಿನ್ನ ಜೀವಿತದಲ್ಲಿ ಎಂತಹ ಸನ್ನಿವೇಶಗಳು ಬಂದಿರಬಹುದು, ಎಂತಹ ಪರಿಸ್ಥಿತಿ ನೀನು ಎದುರಿಸ್ತಾ ಇರಬಹುದು, ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ನಿನಗೆ ತಿಳಿಯದೇ ಇರಬಹುದು. ಆದರೆ ನಿನಗೆ ಮಾರ್ಗದರ್ಶನ ನೀಡುತ್ತೇನೆ, ನಾನು ನಿನಗೆ ನಿತ್ಯವೂ ನಡೆಸುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳುತ್ತಿರುವ ಈ ಮಾತನ್ನು ನಂಬು. ಕರ್ತನಿಗೆ ನೀನು ಪ್ರಾರ್ಥನೆ ಮಾಡು. ಯಾವ ನಿರ್ಣಯ ತೆಗೆದುಕೊಳ್ಳಬೇಕು, ಯಾವ ಹೆಜ್ಜೆ ನಾನು ಇಡಬೇಕು, ಏನು ಮಾಡಬೇಕೆಂಬುದಾಗಿ ಕರ್ತನಲ್ಲಿ ಬಂದು ನೀನು ಪ್ರಾರ್ಥನೆ ಮಾಡುವಾಗ ಕರ್ತನು ಖಂಡಿತವಾಗಿಯೂ ನಿನಗೆ ಮಾರ್ಗದರ್ಶಕನಾಗಿ ನೀನು ನಡೆಯಬೇಕಾದ ಹಾದಿಯನ್ನು ತೋರಿಸಿಕೊಡುತ್ತಾರೆ. ಪ್ರಿಯರೇ, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಸೇರಿಸುವಾಗ 1 ದಿವಸ 2 ದಿವಸವಲ್ಲ, ಸರಿಯಾಗಿ 40 ವರ್ಷಗಳವರೆಗೆ ದೇವರು ಅವರನ್ನು ನಡೆಸಿದ್ದಾರೆ. ಪ್ರತಿನಿತ್ಯವೂ ಅವರಿಗೆ ಮಾರ್ಗದರ್ಶಕನಾಗಿ ನಡೆಸಿದ್ದಾರೆ. ಅದೇ ದೇವರು ಇಂದೂ ಕೂಡ ಜೀವಿಸುವಾತನಾಗಿದ್ದಾನೆ. ನಿನ್ನೆ ಇವತ್ತು ಎಂದೆಂದಿಗೂ ಏಕರೀತಿಯಾಗಿರುವ ದೇವರು, ಸದಾ ಕಾಲಕ್ಕೂ ಜೀವಿಸುವಾತನು ನನ್ನ ಮತ್ತು ನಿನ್ನ ದೇವರಾಗಿದ್ದಾರೆ. ಆತನು ಇವತ್ತು ನಿನಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ, ನಾನು ನಿತ್ಯವೂ ನಡೆಸುತ್ತೇನೆ ಎಂಬುದಾಗಿ. ಖಂಡಿತವಾಗಿಯೂ ಆತನು ನಿಮ್ಮನ್ನು ನಡೆಸುತ್ತಾರೆ. ನಿನ್ನ ಪ್ರತಿಯೊಂದು ಕೊರತೆಗಳೆಲ್ಲವನ್ನ ನೀಗಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವೆ ಕರ್ತನೆ. ನಾನು ನಿಮ್ಮನ್ನು ನಿತ್ಯವೂ ನಡೆಸುವೆನು ಎಂಬುದಾಗಿ ವಾಗ್ದಾನವನ್ನು ಕೊಟ್ಟಿದ್ದೀರಿ ಅಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ದೇವರೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಈ ವಾಗ್ದಾನದ ವಾಕ್ಯವನ್ನು ನೆರವೇರಿಸು ಸ್ವಾಮಿ. ಅಪ್ಪ, ನಾವೆಲ್ಲರೂ ಇವತ್ತು ನಿನ್ನ ಬಳಿಯೇ ಬಂದಿದ್ದೇವೆ, ನಿನ್ನ ಮಾರ್ಗದರ್ಶನವನ್ನು ಬಯಸ್ತಾ ಇದ್ದೇವೆ ಕರ್ತನೆ. ನೀನೇ ನಮ್ಮೊಂದಿಗಿರು ಸ್ವಾಮಿ. ಕ್ಷಣಕ್ಕೂ ನಮ್ಮ ಜೊತೆಗಿರು ಕರ್ತನೆ. ಮಾಡಬೇಕಾದ ಕಾರ್ಯಗಳನ್ನು ತಿಳಿಸಿಕೊಡು, ನಡೆಯಬೇಕಾದ ಮಾರ್ಗವನ್ನು ತಿಳಿಸಿಕೊಡು, ಇಡಬೇಕಾದ ಹೆಜ್ಜೆಗಳನ್ನು ತಿಳಿಸಿಕೊಡು ದೇವರೇ. ನಿನ್ನ ಇಚ್ಛೆಯ ಮೇರೆಗೆ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೇಲೆ